ಎಲ್ಲರೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 8ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಸುಂದರವಾದಂತಹ ಪಾಠ 4ನೇ ಗದ್ಯ ಭಾಗ ಅಂತ ಹೇಳ್ಬೋದು, ಯಶೋಧರೆ ಅನ್ನುವಂತಹ ಪಾಠವನ್ನು ನಾವು ನೋಡ್ತಾ ಇದ್ವಿ. ಈ ಪಾಠದಲ್ಲಿ ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರವರ ಕವಿಪರಿಚಯವನ್ನು ನೋಡ್ಕೊಂಡಿದ್ವಿ, ಆಶಯ ಭಾಗವನ್ನು ನೋಡ್ಕೊಂಡಿದ್ವಿ, ಪ್ರವೇಶ ಭಾಗವನ್ನು ನೋಡ್ಕೊಂಡಿದ್ವಿ. ಅದಾದಮೇಲೆ ಪದಗಳ ಅರ್ಥವನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಈ ಯಶೋಧರೆ ಅನ್ನುವಂತಹ ಈ ಪಾಠದ ಪೂರ್ವಕತೆಯನ್ನು ಕೂಡ ನಾವು ಕಳೆದ ದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ನೋಡಿ, ನಿಮಗೆ 1-2 ನಿಮಿಷ ಅದ್ರ ಬಗ್ಗೆ ರಿವಿಷನ್ ಮಾಡಿಬಿಡ್ತೀನಿ. ಈ ಯಶೋಧರೆ ಅನ್ನುವಂತಹ ಪಾಠದಲ್ಲಿ ಬರ್ತಕ್ಕಂತಹ ಪಾತ್ರಗಳ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಸಿದ್ಧಾರ್ಥ ಅಂದರೆ ಗೌತಮ ಬುದ್ಧ, ಆತನ ಮೊದಲನೇ ಹೆಸರು ಸಿದ್ಧಾರ್ಥ. ಆಮೇಲೆ ಆತನ ಪತ್ನಿ ಯಶೋಧರೆ, ಮಗ ರಾಹುಲ್, ಆತನ ತಂದೆ, ಯಶೋಧರೆಯ ಮಾವ ಶುದ್ಧೋಧನ ಮತ್ತು ಯಶೋಧರೆಯ ಆಪ್ತ ಸಖಿ ಅಂಬಿಕೆ. ಇವ್ರ ಬಗ್ಗೆ ನಿನ್ನೆ ತರಗತಿಯಲ್ಲಿ ಹೇಳಿಕೊಟ್ಟಿದ್ದೆ. ಯಶೋಧರೆ ಒಂದು ಸಲ ಕನಸನ್ನು ಕಾಣ್ತಿರ್ತಾಳೆ. ಆವಾಗ ಕನಸನ್ನು ಕಂಡಂತಹ ಸಂದರ್ಭದಲ್ಲಿ ಎದ್ದು ದುಃಖಿಸುತ್ತಿರುವ ಸಂದರ್ಭದಲ್ಲಿ ಅಂಬಿಕೆ ಇದ್ದವಳು, ಆಕೆಯ ಆಪ್ತ ಸ್ನೇಹಿತೆ ಏನು ಮಾಡ್ತಾಳೆ, ಬಂದು ಯಾಕೆ ಅಳ್ತಾ ಇದೆ ಅಂತೇಳಿ ಯಶೋಧರನ್ನು ಕೇಳಿದಾಗ, ನನಗೊಂದು ಕೆಟ್ಟದಾಗಿರ್ತಕ್ಕಂಥ ಒಂದು ಕನಸು ಬಿದ್ದಿತ್ತು, ಆ ಕನಸಿನ ಬಗ್ಗೆ ತುಂಬ ಚಿಂತೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹೌದಾ, ಅಂಥ ಕನಸು ಏನು ಕಂಡೆ ಅಂತ ಕೇಳಿದಾಗ, ನನಗೆ ಹೀಗೆ ಒಂದು ಕನಸು ಬಿದ್ದಿತ್ತು, ಅಮಂಗಳಕರವಾಗಿರ್ತಕ್ಕಂತಹ ಕನಸು, ಆ ಕನಸಿನಿಂದ ಭಯ ಆಗ್ತಾಯಿದೆ ಅಂದಾಗ ಅದಕ್ಕೆ ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಅಂತ ಅವಳು ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಯಶೋಧರೆ ಹೇಳ್ತಾರೆ, 10 ವರ್ಷದ ಹಿಂದೆ ಇದೇ ರೀತಿ ಕನಸು ಬಿದ್ದಾಗ ನಾನು ಕಣ್ಣು ಬಿಡುವಷ್ಟರಲ್ಲಿ ನನ್ನ ಗಂಡ ನನ್ನನ್ನು ಬಿಟ್ಟು ನನ್ನನ್ನು ತೊರೆದು ಹೋಗ್ಬಿಟ್ಟಿದ್ದ. ಕಾಡಿನಲ್ಲಿ ನಾನು ಇನ್ನೂ ಎಲ್ಲವನ್ನೂ ಬಿಟ್ಟು ಮನೆ ಮಠ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲವನ್ನೂ ತೊರೆದು ಜ್ಞಾನಕ್ಕಾಗಿ ಯಾವುದೋ ದೂರದಲ್ಲಿರ್ತಕ್ಕಂತಹ ಕಾಡಿಗೆ ಹೊರಟೋಗ್ಬಿಟ್ಟಿದ್ದ. ಈಗ ಅದೇ 10 ವರ್ಷದ ನಂತರ ಈಗ ಮಗ ವಯಸ್ಸಿಗೆ ಬಂದಿನ 10 ವರ್ಷದ ಮಗನಿದ್ದಾನೆ. ಈಗ ಅದೇ ರೀತಿ ಕನಸು ಬಿದ್ದುಬಿಟ್ಟಿದೆ. ಈಗಲೂ ನೋಡಿದರೆ ನನ್ನ ಮಗ ಎಲ್ಲಿ ನಾನು ಬಿಟ್ಟು ಹೋಗ್ತಾನೆ ಅನ್ನುವಂಥ ಚಿಂತೆ ಕಾಡ್ತಾ ಇದೆ ಅಂತಂದಾಗ, ಅಷ್ಟರಲ್ಲಿ ಬಂದಂತಹ ಮಗ ಏನು ಮಾಡ್ತಾನೆ, ಅಮ್ಮ ನನ್ನ ಅಪ್ಪನನ್ನು ನೋಡಿಲ್ಲ, ಅಪ್ಪನನ್ನು ಕರೆದುಕೊಂಡು ಬರ್ತೀನಿ, ನಾನು ನನ್ನ ತಾತನನ್ನು ಒಪ್ಪಿಸಿ ನಾನು ಹೋಗ್ತೀನಿ ಅಂಥೇಳಿ ಅವಾಗ ಹೇಳ್ತಾನೆ. ಆಗ ಅಂಬಿಕೆಗೆ ಅವಾಗ ಯಶೋಧರೆ ಹೇಳ್ತಾಳೆ, ನಾನು ಈ ರೀತಿ ಕನಸು ಬಿದ್ದಿದೆ, ಹೀಗೆ ನಾನು ಕಳವಳವನ್ನು ವ್ಯಕ್ತಗೊಳಿಸ್ತಾ ಇದ್ದೀನಿ ಅಂತ ನನ್ನ ಮಾವನಿಗೆ ನೀನು ತಿಳಿಸಿ ಆತನನ್ನು ನನ್ನ ಅರಮನೆಗೆ ಅಂತಃಪುರಕ್ಕೆ ಕರೆದುಕೊಂಡು ಬಾ ಅಂಥೇಳಿ ಕಳಿಸ್ತಾಳೆ. ಆಗ ಆ ಸಂದರ್ಭದಲ್ಲಿ ಆಕೆ ಅನುಭವಿಸ್ತಕ್ಕಂತಹ ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಮಾನಸಿಕ ತುಮುಲಗಳನ್ನು ಇಲ್ಲಿ ಕವಿಗಿತ್ತಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಮಕ್ಕಳೇ, ನಿಮಗೆ ಇದರ ಬಗ್ಗೆ ನಿನ್ನೆ ದಿನ ಎಲ್ಲೋ ಸಂಪೂರ್ಣವಾದಂತಹ ಕಥೆಯನ್ನು ತುಂಬ ಸವಿವರವಾಗಿ ನಾನು ಹೇಳಿದ್ದೆ. ಇನ್ನೇನು ತರಗತಿಯಲ್ಲಿ ನಾವೇನು ಮಾಡೋಣ, ಪಾಠದ ಮುಂದಿನ ಭಾಗವನ್ನು ನೋಡೋಣ ಬನ್ನಿ. ಯಶೋಧರೆ ಪಟದ ಅಡಿಗೆ ತಲೆ ಇಟ್ಟು ದುಃಖಿಸುವಳು, ರಾಹುಲನು ಹೂಗಳನ್ನು ತೆಗೆದು ಪೀಠದ ಮೇಲೆ ಹಾಕುವನು, ತಾಯಿಯ ಹೆರಳಿಗೆ ಒಂದು ಹೂವನ್ನಿಟ್ಟು ಸೊಗಸು ನೋಡುವನು, ಅದೇ ವೇಳೆಗೆ ರಾಜನು ಅಂಬಿಕೆಯರು ಬರುವರು. ಇಲ್ಲಿ ನೋಡಿ, ತನ್ನ ಗಂಡ ತನ್ನ ಬಿಟ್ಟು ಹೋಗಿದ್ದಾನಲ್ಲ ಅಂತೇಳಿ ಆತನ ಫೋಟೋ, ಪಟ ಅಂತಂದ್ರೆ ಇಲ್ಲಿ ಭಾವಚಿತ್ರ, ಫೋಟೋ ಅಂತ ಕರಿತೀವಿ ನಾವು ನಮ್ಮ ಆಡು ಭಾಷೆಯಲ್ಲಿ. ಆ ಭಾವಚಿತ್ರದ ಮುಂದೆ ಕುಳಿತುಕೊಂಡು ಅವಳು ಏನು ಮಾಡ್ತಿರ್ತಾರೆ, ದುಃಖಿಸ್ತಾ ಇರ್ತಾಳೆ. ಯಶೋಧರೆ ಪಟದ ಅಡಿಗೆ ತಲೆ ಇಟ್ಟು ದುಃಖಿಸುವಳು. ಆಗ ಆತನ ಫೋಟೋದ ಮುಂದೆ ಕುಳಿತುಕೊಂಡು ಅವಳು ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತಿರುವಾಗ ಅಲ್ಲಿಗೆ ತನ್ನ 10 ವರ್ಷದ ಮಗ ಆಗಿರ್ತಕ್ಕಂತಹ ರಾಹುಲ್ ಏನು ಮಾಡ್ತಾನೆ, ಅಲ್ಲಿಗೆ ಅವಳ ತಾಯಿ ಇದ್ದಲ್ಲಿಗೆ ಬಂದು ಹೂಗಳನ್ನ ತೆಗೆದು ಪೀಠದ ಮೇಲೆ ಹಾಕ್ತಾನೆ. ಆ ಫೋಟೋದ ಅಂದರೆ ಭಾವಚಿತ್ರದ ಮೇಲೆ ಆತ ಹಾಕ್ತಾನೆ. ಹಾಕಿ ತಾಯಿ ಹೆರಳಿಗೆ ಒಂದು ಹೂವನ್ನಿಟ್ಟು ಸೊಗಸನ ಅಂದರೆ ಒಂದು ಹೂವನ್ನು ಅಲ್ಲೇ ಫೋಟೋದ ಮುಂದೆ ಇರ್ತಕ್ಕಂತಹ ಒಂದು ಭಾವಚಿತ್ರದ ಮುಂದೆ ಇರ್ತಕ್ಕಂತಹ ಒಂದು ಹೂವನ್ನು ತೆಗೆದುಕೊಂಡು ತನ್ನ ತಾಯಿ ಜಡಿಗೆ, ಹೆರಳು ಅಂದರೆ ನಾವು ಹೆಡೆ ಅಂತ ಕರಿತೀವಿ, ಆಮೇಲೆ ಹೆಣಲು ಅಂತ ಕರಿತೀವಲ್ಲ, ಅದು ಕೂದಲಿಗೆ ಅಲ್ಲಿ ಹಾಕಿ, ಅಮ್ಮ ನನ್ನ ತಾಯಿ ಒಂದು ಹೂವು ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳ ಅಂಥೇಳಿ ಅವಳಲ್ಲಿರ್ತಕ್ಕ ಸೊಗಸನ್ನು ನೋಡ್ತಾನೆ. ಅದೇ ವೇಳೆಗೆ ಅಲ್ಲಿ ರಾಜನು ಮತ್ತು ಅಂಬಿಕೆಯರು ಬರ್ತಾರೆ. ಇಲ್ಲಿ ರಾಜ ಅಂದರೆ ಯಾರು ಮಕ್ಕಳೇ, ಶುದ್ಧೋಧನ, ಸಿದ್ಧಾರ್ಥನ ತಂದೆ ಹಾಗೂ ಯಶೋಧರೆಯ ಮಾವ ಅಂತೇಳಿ ನಾವು ತಿಳ್ಕೊಬೇಕು. ಈ ಪಾಠದಲ್ಲಿ ರಾಜ ಅಂತೇಳಿ ಬಂದಾಗಲೆಲ್ಲ ನಾವು ಯಾರನ್ನು ತಿಳ್ಕೊಬೇಕು, ಸಿದ್ಧಾರ್ಥನ ತಂದೆಯಾಗಿರ್ತಕ್ಕಂಥ ಶುದ್ಧೋಧನ ಅಂತೇಳಿ ನಾವು ತಿಳ್ಕೊಳ್ಬೇಕು. ಅಲ್ಲಿ ರಾಜನ ಜೊತೆ ಯಾರು ಬರ್ತಾರೆ,
ಅಂಬಿಕೆನೂ ಬರ್ತಾಳೆ. ನೋಡಿ ಇಲ್ಲಿ ರಾಜ ಆಮೇಲೆ ಯಶೋಧರೆ ನಡುವೆ ಏನಾಗುತ್ತೆ, ಸಂಭಾಷಣೆ ವ್ಯಕ್ತಪಡಿಸುತ್ತಾರೆ. ಯಾವ ರೀತಿಯಾಗಿ ಏನನ್ನ ಮಾತುಕತೆ ಬರ್ತವೆ ಎಂಬುದನ್ನು ನಾವು ನೋಡೋಣ. ರಾಜ, ಅಮ್ಮಾಜಿ ಬಂದೇನು? ನೋಡಿ, ಅಮ್ಮಾಜಿ ಬಂದೇನು ಅಂದರೆ ಯಶೋಧರೆಗೆ ರಾಜನಾದನು ಶುದ್ಧೋಧನ ಏನು ಹೇಳ್ತಾ, ಅಮ್ಮ ನಾನು ಬಂದಿದ್ದೇನೆ, ನೀನು ನನ್ನನ್ನೇನು ಕಳಿಸಿದೆಲ್ಲ ಕರಲಿಕ್ಕೆ, ನಾನು ನೀನು ಕರೆದ ಹಾಗೆ ನಾನು ಬಂದಿದ್ದೇನೆ. ಯಶೋಧರೆ ಎದ್ದು ಬಂದು ನಮಸ್ಕರಿಸಿ ಪೀಠವನ್ನು ಕೊಳ್ಳಬೇಕು. ನೋಡಿ, ಆಗ ಯಶೋಧರೆ ತನ್ನ ಗಂಡನ ಭಾವಚಿತ್ರದ ಮುಂದೆ ಕುಳಿತುಕೊಂಡು ದುಃಖವನ್ನು ವ್ಯಕ್ತಪಡಿಸುತ್ತಾಳೆ. ಆವಾಗ ದುಃಖ ತಪ್ತಳಾಗಿರ್ತಕ್ಕಂತಹ ಯಶೋಧರೆ ಬಂದು ತನ್ನ ಮಹಾಮನಿಗೆ ನಮಸ್ಕಾರವನ್ನು ಮಾಡಿ, ನೀವು ಇಲ್ಲಿ ಪೀಠದ ಮೇಲೆ ಕುಳಿತುಕೊಳ್ಬೇಕು ಅಂಥೇಳಿ ತನ್ನ ಮಹಾಮನಿಗೆ ಹೇಳ್ತಾಳೆ. ನೋಡಿ, ಹೇಳಿದಾದ್ಮೇಲೆ ಮುಂದುವರೆದೇನು ಹೇಳ್ತಾರಪ್ಪ ಅಂದರೆ, ನಾನು ಬಹುದಿನದಿಂದ ನಿಮ್ಮನ್ನು ಬೇಡುತ್ತಲಿದ್ದೆ. ಸೋದರಿಯ ಸುತೆಯೆಂದು ಎಳೆತನದಲ್ಲಿ ನನ್ನ ಕರೆತಂದಿರಿ, ಸಾಕಿ ಸಲುಹಿದಿರಿ, ಸೊಸೆಯಾಗಿ ಮನೆಗೆ ಹೋಗಿಸಿದಿರಿ, ಬಾಳುವೆಯನ್ನು ನುದ್ಧರಿಸಿದಿರಿ. ಕನಸಿರಲಿ ಎನಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು. ನೋಡಿ, ನಾನು ಬಹುದಿನದಿಂದ ನಿಮ್ಮನ್ನು ಬೇಡುತ್ತಲಿದ್ದೆ ಅಂದರೆ ನಾನು ಬಹಳ ದಿನಗಳಿಂದ ನಿಮ್ಮ ಹತ್ರ ಒಂದು ಬೇಡಿಕೆಯನ್ನು ನಾನು ಕೇಳ್ತಾನೇ ಇದ್ದೀನಿ. ಸೋದರಿಯ ಸುತೆಯೆಂದು ಎಳೆತನದಲ್ಲಿ ನನ್ನ ಕರೆ ತಂದ್ರಿ. ಸೋದರಿಯ ಸುತೆಯೆಂದು ಅಂತಂದರೆ ಶುದ್ಧೋಧನ ತಂಗಿಯ ಮಗಳಾಗಿರ್ತಾಳೆ. ಸುತೆ ಅಂದರೆ ಇಲ್ಲಿ ಮಗಳು. ನನ್ನನ್ನು ನೀವು ನಿಮ್ಮ ಸೋದರಿಯ ಮಗಳಂತೇಳಿ ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನೀವು ನನ್ನ ಅರಮನೆಗೆ ಕರ್ಕೊಂಡು ಬಂದ್ರಿ, ಸಾಕಿ ಸಲುಹಿದಿರಿ. ನನ್ನ ಚಿಕ್ಕವಳ ಇದ್ದಂಗೆ ಕರ್ಕೊಂಡು ಬಂದು ನನ್ನ ಬೇಕಾದಂತಹ ಬೇಡಿಕೆಗಳನ್ನೆಲ್ಲವನ್ನೂ ಕೊಟ್ಟು ನನ್ನನ್ನು ಸಾಕಿದಿರಿ, ಸಲುಹಿದಿರಿ ಅಂದರೆ ಪಾಲನೆ ಪೋಷಣೆ ಮಾಡಿದಿರಿ. ಸೊಸೆಯಾಗಿ ಮನೆಗೆ ಹೋಗಿಸಿದಿರಿ. ಕೊನೆಗೆ ನೀವು ನನ್ನ ಸಾಕಿಸಲು ಅಷ್ಟೇ ಅಲ್ಲ, ನಿಮ್ಮ ಮಗನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಕೂಡ ನನ್ನ ಮಾಡಿಕೊಂಡ್ರಿ. ಬಾಳುವೆಯನ್ನು ಧರಿಸಿದಿರಿ ಅಂದರೆ ನನ್ನ ಜೀವನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ. ಕನಸಿರಲಿ ಎನಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು. ನಾನು ನನ್ನ ಕನಸಷ್ಟೇ ಅಲ್ಲ, ನನ್ನ ಕನಸಿನಲ್ಲೂ ಕೂಡ ನಾನು ಕೆಲವೊಂದನ್ನು ಕಾಣದೇ ಇರುವುದನ್ನು ಈ ಅರಮನೆಯಲ್ಲಿ ಅಷ್ಟೊಂದು ಸುಖ ಸಂಪತ್ತಿನಿಂದ ನನ್ನನ್ನು ಬದುಕಲಿಕ್ಕೆ ನನ್ನ ಬೇಕು ಬೇಡಿಕೆ ಎಲ್ಲವನ್ನೂ ಈಡೇರಿಸಲಿಕ್ಕೆ ನೀವೇನು ಮಾಡಿರಿ, ಅವಕಾಶವನ್ನು ಮಾಡಿಕೊಟ್ರಿ. ರಾಜ, ನನ್ನ ಅರಮನೆಯಲ್ಲಿ? ನೋಡಿ, ಅವಾಗ ಪ್ರಶ್ನಾರ್ಥಕವಾಗಿ ಕೇಳ್ತಾನೆ, ನನ್ನ ಅರಮನೆಯಲ್ಲೇ ಅಂತ ಹೇಳಿ ರಾಜ ಕೇಳ್ತಾನೆ. ಆಗ ಯಶೋಧರೆ ನಮ್ಮ ಅರಮನೆಯಲ್ಲಿ, ನೋಡಿ ಅವಾಗ ಏನು ಹೇಳ್ತಾಳೆ, ನಮ್ಮ ಅರಮನೆಯಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಮುಂದುವರೆದೇನು ಹೇಳ್ತಾಳೆ ನೋಡಿ, ನಿಮ್ಮ ಐಶ್ವರ್ಯದಲ್ಲಿ ಮಾತ್ರವನ್ನು ನನಗೆ ಇಲ್ಲವೆನ್ನದೆ ನನ್ನ ಪರಿಪಾಲಿಸಿದಿರಿ. ಪತಿಯನ್ನಿತ್ತಿರಿ, ಬಾಲದೇವರಾಗಿರಲೆಂದು ಪತಿಯನ್ನಿನ್ನೊಮ್ಮೆ ನೀಡಿರಿ, ನನ್ನ ರಕ್ಷಿಸಿರಿ. ನೋಡಿ, ಅವಳು ಏನು ಹೇಳ್ತಾರೆ, ಅದೇ ರೀತಿಯಾಗಿ ಪ್ರಶ್ನಾರ್ಥಕವಾಗಿ ನಮ್ಮ ಅರಮನೆಯಲ್ಲಿ ನಿಮ್ಮ ಐಶ್ವರ್ಯದಲ್ಲಿ ನನಗೊಂದು ಕಣ ಮಾತ್ರವೂ ಕೂಡ ನನಗಿಲ್ಲ ಅನ್ನೋದೇ, ಅಂದರೆ ಒಂದು ಸೂಕ್ಷ್ಮ ಕಣದಷ್ಟು ಕೂಡ ನೀವು ಇಲ್ಲ ಅನ್ನುವಷ್ಟು ನನಗೆ ಏನು ಬೇಕು ಬೇಡ ಎಲ್ಲವನ್ನೂ ಕೂಡ ನನಗೆ ಕರುಣಿಸಿದಿರಿ. ನನ್ನ ಪತಿಯನ್ನಿತ್ತಿದಿರಿ ಅಂದರೆ ನಮ್ಮ ಪತಿಯನ್ನು ಕೊಟ್ಟಿದ್ರಿ. ಈಗ 10 ವರ್ಷಗಳ ಹಿಂದೆಯೇ ನನ್ನ ಗಂಡ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಜ್ಞಾನವನ್ನು ಹುಡುಕ್ಲಿಕ್ಕೆ ಏನೋ ಒಂದು ಮಾಡ್ತೀರಂತೆ ನಮ್ಮನ್ನು ತೊರೆದು ಹೋಗಿದ್ದಾನೆ. ಈಗ ನನ್ನ ಮಗನ ಸಲುವಾಗಿ ಮತ್ತೊಂದು ಸಲ ನನ್ನ ಮಗನ ಸಲುವಾಗಿ ನೀವು ಏನು ಮಾಡಿ, ನನ್ನ ಪತಿಯನ್ನು ಅಂದರೆ ನನ್ನ ಗಂಡನನ್ನು ನನಗೆ ಇನ್ನೊಮ್ಮೆ ಕೊಡಿ, ನನ್ನ ರಕ್ಷಿಸಿರಿ ಅಂಥೇಳಿ ಯಶೋಧರೆ ತನ್ನ ಮಹಾವನಿಗೆ ಏನು ಮಾಡ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ. ಆಗ ರಾಜ ಏನನ್ನು ಹೇಳ್ತಾನೆ ನೋಡಿ, ಏನು ಮಾಡೆಂದು ಕೇಳುವೆ. ನೋಡಿ, ಏನು ಮಾಡೆಂದು ಕೇಳುವೆ, ನಾನೇನಮ್ಮ ಮಾಡಲಿ, ಏನು ಮಾಡಬೇಕು ಹೇಳು ಅಂತ ಹೇಳಿ ರಾಜ ಕೇಳ್ತಾ ಇದ್ದಾನೆ. ಯಶೋಧರೆ, ನಮ್ಮ ಅಣ್ಣಾಜಿ ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲು ಹಾಗೆ ನೀವು ಒಪ್ಪಿದಿರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ, ನಾನವರೆಡೆಗೆ ಹೋಗುವೆನು, ಇವನನ್ನಿಲ್ಲಿಯೇ ನಿಲ್ಲಿಸಿಕೊಳ್ಳಿರಿ. ನೋಡಿ, ಏನು ಹೇಳ್ತಾ ಇದ್ದಾಳೆ ಯಶೋಧರೆ, ಸಿದ್ಧಾರ್ಥ ಎಲ್ಲರನ್ನು ತೊರೆದು ಹೋಗಿರ್ತಾನೆ. ಹೋದಂಥ ಸಂದರ್ಭದಲ್ಲಿ ಮಗ ಹೋಗಿ ತನ್ನ ತಾತನ ಹತ್ರ ಪರ್ಮಿಷನ್ನ ಕೇಳ್ತಿರ್ತಾನೆ. ಏನಂತ, ನಾನು ನನ್ನ ತಂದೆಯನ್ನು ಕರ್ಕೊಂಡು ಬರ್ತೀನಿ ಹೋಗಲಿಕ್ಕೆ ಅಂಥೇಳಿ. ಈ ವಿಷಯ ತಿಳಿದಂತಹ ಯಶೋಧರೆ ತನ್ನ ಮಾವನಿಗೆ ಪ್ರಶ್ನೆಯನ್ನು ಮಾಡ್ತಾ, ಏನಂತ, ನಮ್ಮ ಅಣ್ಣಾಜಿ, ಇಲ್ಲಿ ಅಣ್ಣಾಜಿ ಅಂದರೆ ಯಾರು ಮಕ್ಕಳೇ, ಮಗ ರಾಹುನಿಗೆ ಇಲ್ಲಿ ಪ್ರೀತಿಯಿಂದ ಏನಂತ ಕರೀತಾರೆ, ಅಣ್ಣಾಜಿ ಅಂತ ಕರಿತಾ ಇರ್ತಾರೆ. ಅವಳೇನು ಹೇಳ್ತಾಳೆ, ನಮ್ಮ ಅಣ್ಣಾಜಿ ತನ್ನ ತಂದೆಯನ್ನು ಕರೆದುಕೊಂಡು ಬರಲು ಹೋಗ್ತೀನಂತ ಅಂದಾಗ ನೀವು ಒಪ್ಪಿದ್ರಂತೆ, ನೀವು ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ ಅಂತಲ್ವಾ, ತನ್ನ ತಂದೆಯನ್ನು ಕರ್ಕೊಂಡು ಬರಲಿಕ್ಕೆ ಹೋಗಲಿಕ್ಕೆ ನೀವು ಒಪ್ಪಿಗೆಯನ್ನು ಕೊಟ್ಟಿದ್ದೀರಂತೆ. ನಾನು ನಿಮಗೆ ಮೊದಲೇ ಬೇಡಿಕೊಂಡಿದ್ದೆ ಅಲ್ವಾ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ನನ್ನ ಗಂಡನನ್ನು. ಆವಾಗ ನೀವು ನನ್ನನ್ನು ಏನು ಮಾಡಿದ್ರಿ, ಬೇಡ ಅಂತೇಳಿ ನಾನು ಇಲ್ಲೇ ಇರಿಸಿಕೊಂಡ್ರಿ, ನನ್ನ ಬೇಡ ಅಂತೇಳಿ ನೀವು ನನ್ನನ್ನು ಏನು ಮಾಡಿದ್ರಿ, ಇಲ್ಲೇ ತಡೆದು ಇರಿಸ್ಕೊಂಡಿದ್ದೀರಿ.
ಈಗ ನನ್ನ ಮಗ ಹೋಗ್ತಾನೆ ಅಂತ ಹೇಳಿದ್ದಾನೆ, ನೀವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೀರಿಲ್ಲ ಅಂಥೇಳಿ ತನ್ನ ಮಾವನಿಗೆ ಯಾರು ಯಶೋಧರೆ ಕೇಳ್ತಾ ಇದ್ದಾಳೆ. ಆಗ ರಾಜ ಏನು ಹೇಳ್ತಾನೆ ನೋಡಿ, ಅಮ್ಮಾಜಿ, ಬಾಲಕನು ತಂದೆಯನ್ನು ಕರೆ ತರುವೆನೆಂದೆನಲು ಕೇವಲ ವಿನೋದದಲ್ಲಿ ಆಗಬಹುದೆಂದೆನು. ನಮ್ಮ ಕುವರನ ಕರೆದು ತರಬೇಕು ಎನ್ನಲಾಗಿ ಓಹವೇ ಇಲ್ಲವೇ ಎಳೆಯನನ್ನು ಕಳುಹುವರೆ. ನೋಡಿ ಅವಾಗ ಏನು ಹೇಳ್ತಾ ಇದ್ದಾನೆ, ಅಮ್ಮಾಜಿ ಪ್ರೀತಿಯಿಂದ ನನ್ನ ಮುದ್ದಿನ ಸೊಸೆಯೇ ಅಥವಾ ನನ್ನ ಮುದ್ದಿನ ಮಗಳ ರೂಪದಲ್ಲಿರ್ತಕ್ಕಂತಹ ಯಶೋಧರೆಯೇ, ನೋಡಮ್ಮ, ನನ್ನ ಬಾಲಕ ಬಂದು 10 ವರ್ಷದ ಬಾಲಕ ಬಂದು ರಾಹುಲ ನನ್ನ ಹತ್ರ ಬಂದು ನನ್ನ ತಂದೆಯನ್ನು ಕರ್ಕೊಂಡು ಬರ್ತೀನಿ. ಯಾಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನೋಡೋಣ ಮಕ್ಕಳೇ. ತನ್ನ ತಾಯಿ ತನ್ನ ತಂದೆಯನ್ನು ಬಿಟ್ಟು ದುಃಖಗಳನ್ನು ನೋಡಿರ್ತಕ್ಕಂತಹ ತನ್ನ ತಾಯಿಯ ಭಯ, ಆತಂಕ, ದುಗುಡ ದುಮ್ಮಾನಗಳನ್ನು ಕಣ್ಣಾರೆ ನೋಡಿರ್ತಕ್ಕಂತಹ ಮಗ ರಾಹುಲ, ಇನ್ಮೇಲಾದರೂ ನನ್ನ ತಂದೆಯನ್ನು ನಾನು ಏನಾದರೂ ಕರ್ಕೊಂಡು ಬಂದಿದ್ದೆ ಆದರೆ ನನ್ನ ತಾಯಿ ಸುಖದಿಂದ ಇರ್ತಾಳಲ್ಲ ಅನ್ನುವಂತಹ ಒಂದು ಭಾವನೆಗೆ ಒಳಗಾಗಿ ಅವನೇನು ಮಾಡ್ತಾನೆ, ನನ್ನ ತಂದೆಯನ್ನು ಕರ್ಕೊಂಡು ಬರಬೇಕು ಹೇಗಾದರೂ ಮಾಡಿ ಅಂಥೇಳಿ ವಿಚಾರವನ್ನು ಮಾಡಿಕೊಂಡು ತನ್ನ ತಾಯಿಯ ಮನಸ್ಸಿನ ತೊಳಲಾಟವನ್ನು ನೋಡಲಾರದಂಥ 10 ವರ್ಷದ ಮಗ ಯಾರ ಹತ್ರ ಹೋಗಿ ಕೇಳ್ತಾನೆ, ತನ್ನ ತಾತನ ಹತ್ರ ಹೋಗಿ ಕೇಳಿರ್ತಾನೆ. ಏನಂತ, ನಮ್ಮ ತಂದೆಯನ್ನು ಕರ್ಕೊಂಡ್ಬರ್ತೀನಿ ಅಂಥೇಳಿ. ಆಗ ಇವೇನು ಹೇಳ್ತಾ ಇದ್ದಾನೆ ನೋಡಿ, ಬಾಲಕ ತನ್ನ ತಂದೆಯನ್ನು ಕರ್ಕೊಂಡು ಬರ್ತೀನಂತೆ ನನ್ನ ಹತ್ರ ಬಂದು ಹೇಳಿದಾಗ ನಾನು ಯಾವುದೋ ಒಂದು ಉತ್ಸುಕತೆಯಲ್ಲಿ ಆತನ ಮಾತನಾಡುವಂತಹ ಉತ್ಸುಕತೆಯಲ್ಲಿ ಆತನ ಮಾತನಾಡುವ ಭರದ ಸಂತೋಷವನ್ನು ನೋಡಿ ನಾನೇನು ಮಾಡಿದೆ, ಆಯ್ತಪ್ಪ ನೀ ಹೋಗುವೆ ಅಂಥೇಳಿ ನಾನು ಹೇಳಿದ್ನೇ ಹೊರತು ನನ್ನ ಮಗ ಕುವರ ಅಂದರೆ ಮಗ, ನಮ್ಮ ಮಗನ ಕರೆದು ತರಬೇಕಂದ್ರೆ ಆತನೇನಾದರೂ ಕಳಿಸ್ತಾರನ, ಆ ಎಳೆಯ ಕಂದನನ್ನು ಏನಾದರೂ ಕಳಿಸ್ತಾರ ಅಂಥೇಳಿ ತಾತ ಇಲ್ಲೇನು ಮಾಡ್ತಾರೆ, ಪ್ರಶ್ನೆಯನ್ನು ಶುದ್ಧೋಧನೆ ಯಾರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಶೋಧರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಆಗ ತನ್ನ ತಾಯಿ ಮತ್ತು ತನ್ನ ತಾತನ ಮಾತುಗಳನ್ನು ಆಲಿಸ್ತಾ ಇದ್ದಂತಹ ಕುವರ ಯಾರಿಲ್ಲಿ, ಮಗ ರಾಹುಲ ಅಲ್ಲೇ ಇರ್ತಾನೆ. ಅವಾಗ ರಾಹುಲ ಏನು ಹೇಳ್ತಾನೆ ನೋಡಿ, ಏನು ತಾತ, ಮುನ್ನ ಹೋಗಬಹುದೆಂದವರು ಈಗ ಉಂಟೆ ಎಂದು ಹೇಳುವಿರಿ. ದೊಡ್ಡವರು ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತು ಹೇಳುವಿರೋ, ನಾ ಹೋಗುವೆನು. ಅಮ್ಮ ಇಂದು ಅಳುತ್ತಲಿದ್ದರು, ಅನ್ನ ಬಾರದಿರೆ ಅಳುತ್ತಲೇ ಇರುವರು, ನಾ ಹೋಗಿ ಕರೆತರುವೆನು. ನೋಡಿ ಅಲ್ಲೇ ಇರ್ತಕ್ಕಂತಹ ಮೊಮ್ಮಗ ರಾಹುಲ ತನ್ನ ತಾತನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನು ತಾತ, ನೀವು ನನ್ನ ಕೇಳಿದಾಗ ನೀವು ನಿಮ್ಮ ತಂದೆಯನ್ನು ಕರೆದುಕೊಂಡು ಬರಲಿಕ್ಕೆ ಹೋಗಲಿಕ್ಕೆ ನೀವು ನನಗೆ ಅನುಮತಿಯನ್ನು ಕೊಟ್ಟಿದ್ರಿ, ಪರ್ಮಿಷನ್ನು ಕೊಟ್ಟಿದ್ರಿ. ಈಗ ನೀವು ಅದು ಹೋಗುವುದಿಲ್ಲ ಅಂಥೇಳಿ ಮತ್ತೆ ನನ್ನ ತಾಯಿಗೆ ನಾವು ಸಣ್ಣ ಮಗ ಅದಾನೆ, ಸಣ್ಣ ಬಾಲಕ ಅದಾನೆ ಅಂತ ಹೇಳ್ತಾ ಇದ್ದೀರಾ ಅಂಥೇಳಿ ನೀವು ಸುಳ್ಳು ಮಾತಾಡ್ತಿದ್ದೀರಿ ಅಂಥೇಳಿ ಆತ ಏನು ಮಾಡ್ತಾನೆ, ಪ್ರಶ್ನೆಯನ್ನು ಮಾಡ್ತಾನೆ ತನ್ನ ತಾತನಿಗೆ. ನೀವು ದೊಡ್ಡವರು ನನಗೊಂದು ಮಾತನಾಡ್ತೀರ, ನನ್ನ ತಾಯಿ ಮುಂದೊಂದು ಬೇರೆ ಒಂದು ಏನಾದರೂ ಹೇಳ್ತಾ ಇದ್ರೆ, ಇಲ್ಲ ನಾನು ಹೋಗಲೇಬೇಕು, ನನ್ನ ತಂದೆ ನಾನು ಕರ್ಕೊಂಡಲೇ ಬರಬೇಕು. ಯಾಕೆ ಬಂದು ನನ್ನ ತಾಯಿ ಇವತ್ತು ಕೂಡ ಹೇಳ್ತಾ ಇದ್ರು, ಒಂದು ವೇಳೆ ಅನ್ನ ಬಾರದಿರಿ, ಅನ್ನ ಅಂದರೆ ಕೆಲವೊಂದು ಕಡೆ ಅಪ್ಪನಿಗೆ ಅನ್ನ ಅಂತಾರೆ, ಇನ್ನು ಕೆಲವೊಂದು ಕಡೆ ಕಾಕ ಅಂತಾರೆ, ಇನ್ನು ಕೆಲವು ಕಡೆ ಅಪ್ಪನೇ ಅಂತಾರೆ, ಹೌದಾ. ಅಂದರೆ ಕೆಲವೊಂದು ಪ್ರದೇಶಗಳಿಗೆ ಅಪ್ಪನಿಗೆ ಆಯಾ ಹೆಸರಿನಿಂದ ಕರಿತಾ ಇರ್ತಾರೆ. ಅಣ್ಣ ಅಂದರೆ ಇಲ್ಲಿ ಯಾರು, ಅಪ್ಪ ಅಂತ ತಿಳ್ಕೊಳ್ಬೇಕು ನಾವು. ನನ್ನ ಅಪ್ಪ ಏನಾದರೂ ಅಥವಾ ಅಣ್ಣ ಬಾರದೇ ಇದ್ದಂತಹ ಸಂದರ್ಭದಲ್ಲಿ ನನ್ನ ತಾಯಿ ಅಳುತ್ತಾನೇ ಇರ್ತಾರೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ನನ್ನ ತಾಯಿ ಅಳಬಾರ್ದು, ನನ್ನ ತಾಯಿ ಸಂತೋಷದಿಂದ ಇರಬೇಕಂತಂದರೆ ನಾವು ಹೋಗಿ ನನ್ನ ತಂದೆಯನ್ನು ಕರ್ಕೊಂಡು ಬರಲೇಬೇಕು ಅಂಥೇಳಿ ರಾಹುಲ ತನ್ನ ತಾತನಿಗೆ ಹೇಳ್ತಾ ಇದ್ದಾರೆ. ಆಗ ಯಶೋಧರೆ ತನ್ನ ಮಗನ ಮಾತನ್ನು ಕೇಳ್ತಕ್ಕಂಥ ಯಶೋಧರೆ ಏನು ಮಾತಾಡ್ತಾಳೆ ನೋಡಿ, ಕೇಳಿದಿರಿ ಹಸುಳೆಯಾಡುತ್ತಾ ಮಾತ, ನನಗೋ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ಉಸಿರಿಂದ ಉಸಿರು ಕಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿಹುದು, ಒಣಗಿ ತರಗಾಗಿಹುದು. ನೋಡಿ ಕೇಳಿದ್ರ ಹಸುಳೆ ಆಡುತ್ತಾ ಮಾತು, ಹಸುಳೆ ಅಂದರೆ ಮಗ, ಸಣ್ಣ ಮಗ, ಈ ಚಿಕ್ಕ ಮಗ ಆಡ್ತಿರುವಂತಹ ಮಾತನ್ನು ಕೇಳಿದ್ರ ಮಾವ ನೀವು, ನನಗೂ ಅದಷ್ಟೇ ಅಲ್ಲ, ನನಗೆ ನಿನ್ನ ರಾತ್ರಿ ಒಂದು ಕೆಟ್ಟದಾಗಿರ್ತಕ್ಕಂತಹ ಒಂದು ಕನಸು ಬಿತ್ತು. ಆ ಕನಸು ಬಿದ್ದಾಗಿಂದ ನನಗೆ ಉಸಿರಿಲ್ಲ, ನನ್ನಲ್ಲಿರ್ತಕ್ಕಂತಹ ಚೇತನವೆಲ್ಲ ಭಂಡಾಗು, ಚೇತನ ಅಂದರೆ ಶಕ್ತಿ, ನನ್ನಲ್ಲಿರ್ತಕ್ಕಂತಹ ಶಕ್ತಿ ಎಲ್ಲ ಏನಾಗಿಬಿಟ್ಟಿದೆ, ಕಳೆದೋಗ್ಬಿಟ್ಟಿದೆ. ನಾವೊಂಥರ ಒಣಗಿ ತರಗಾಗಿ ಎಲೆ ಯಾವ ರೀತಿ ಇರುತ್ತಲ್ಲ ಆ ರೀತಿ ಆಗಿಬಿಟ್ಟಿದ್ದೀನಿ. ಈ ಒಣಗಿದ ಬೇರಾಗಿದ್ದೀನಿ ನೋಡಿ, ಒಣಗಿದ ಶುಂಠಿ ಕಾಣ್ತಿದ್ದೀನಿ ನೋಡಿ ಅಂತೆಲ್ಲ ಗ್ರಾಮೀಣ ಪ್ರದೇಶಗಳೆಲ್ಲ ಮಾತಾಡ್ತಿರ್ತಾರೆ ನೋಡಿ, ಆ ರೀತಿ ಮಾತು ಅಂತ ಅರ್ಥ. ನನಗೆ ಯಾವಾಗ ಆ ಕನಸು ಬಿತ್ತಲ್ಲ, ಆ ಕನಸು ಬಿದ್ದಾಗ, ಏಕೆಂದರೆ ಒಂದು ಸಲ ಕನಸು ಬಿದ್ದ 10 ವರ್ಷದ ಹಿಂದೆ ಕನಸು ಬಿದ್ದಾಗ ತನ್ನ ಗಂಡ ತನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಈಗ ಅದೇ ರೀತಿಯಾಗಿ ಮತ್ತೊಂದು ಕನಸು ಬಿದ್ದ ಅವಳು ಆ ಗಾಬರಿಯಲ್ಲಿ ಆತಂಕದಲ್ಲಿ ಯಾರಿರ್ತಾರೆ, ಯಶೋಧರೆ ಇರ್ತಾಳೆ. ಹೀಗಾಗಿ ಅವಳು ಏನು ಹೇಳ್ತಾ ಇದ್ದಾಳೆ ತನ್ನ ಮಾವನಿಗೆ,
ನನಗೆ ಹಿಂದೆ ಒಂದು ಸಲ ಕನಸು ಬಿತ್ತಲ್ಲ, ಆ ಕನಸು ಬಿದ್ದಾಗ ಈ ರೀತಿ ಭಯ ಆಗಿತ್ತು. ಈಗ ಮತ್ತು ಅದೇ ರೀತಿಯಾದಂಥ ಕನಸು ಬಿದ್ದಿದೆ ಅಂಥದ್ರಲ್ಲಿ ರಾಹುಲ ಮಗನಾಗಿರ್ತಕ್ಕಂಥ ರಾಹುಲ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂಥೇಳಿ ನನಗೆ ನಾ ಕನಸು ಬಿದ್ದ ಹಾಗಿಂದ ನಾನು ಉಸಿರಿಲ್ಲ, ನಾ ಒಂಥರ ಒಣಗಿದ ಬೇರ್ ಥರ ನಾನು ಆಗಿಬಿಟ್ಟಿದ್ದೀನಿ ಅಂಥೇಳಿ ತನ್ನ ಮಾವನಿಗೆ ಅವಳು ಹೇಳ್ತಾ ಇದ್ದಾಳೆ. ಆಗ ರಾಜ ಏನು ಹೇಳ್ತಾರೆ ನೋಡಿ, ಹೌದು ಅಂಬಿಕೆ ಕನಸ ಮಾತ ಹೇಳಿದಳೆ ನನಗೆ, ನಿಜದಿಂದ ಬಂದಿರೋ ನೋವು ಸಾಕಾಗಿರಲು ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸುತ್ತಿದೆ. ಆಗ ಮಾವ ಏನು ಹೇಳ್ತಾನೆ ನೋಡಿ, ಹೌದು ನನಗೆ ಅಂಬಿಕೆ ಬರಬೇಕಾದರೆ ಆ ಕನಸನ್ನ ಸಂಪೂರ್ಣವಾದಂತಹ ಕನಸಿನ ಬಗ್ಗೆ ನೀನು ಅವಳಿಗೆ ಹೇಳಿದಂತಹ ಕನಸಿನ ಬಗ್ಗೆ ಅವಳು ನನಗೆ ಹೇಳಿದ್ಲು. ನಿಜದಿಂದ ಬಂದಿರತಕ್ಕಂಥ ನಿಂಗೆ ಆಲ್ರೆಡಿ ಸಿಕ್ಕಾಪಟ್ಟೆ ನೋವಿದೆ, ಗಂಡನನ್ನು ಬಿಟ್ಟು ಒಬ್ಬಂಟಿಯಾಗಿ ಮಗನ ಸಲುವಾಗಿ ಬದುಕ್ತಾ ಇದೆಯಾ, ನಿನ್ನಲ್ಲಿರ್ತಕ್ಕಂತಹ ದುಃಖ ದುಮ್ಮಾನಗಳೇ ಸಾಕಷ್ಟಿವೆ. ಆದರೆ ನೆಮ್ಮದಿಯಾಗಿ ಮಲಗಲಿಕ್ಕೂ ಕೂಡ ಕನಸು ಬಿಡ್ತಾಯಿಲ್ಲ, ಕನಸಲ್ಲೂ ಕೂಡ ನಿನಗೇನು ಮಾಡ್ತದೆ, ಆ ಕನಸು ಕೂಡ ನಿನ್ನನ್ನು ಹಿಂಸೆಗೆ ಒಳಪಡಿಸ್ತಾ ಇದೆ, ಅಷ್ಟೊಂದು ದುಃಖದಿಂದ ನೀನು ಕೂಡಿದೀಯ ಅಂತ ಮಾವನಾದವನು ತನ್ನ ಅವಳಿಗೆ ಸೊಸೆಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಈಗಾಗಲೇ ಆಲ್ರೆಡಿ ಹಿಂಸೆಯನ್ನು ಪಡ್ತಾ ಇದೆಯಾ, ಆದರೆ ಕನಸಿನಲ್ಲೂ ಕೂಡ ನಿಂಗೆ ನೆಮ್ಮದಿ ಸಿಗ್ತಾ ಇಲ್ಲಮ್ಮ ಅಂತ ಹೇಳ್ತಾ ಇದ್ದಾನೆ. ಆಗ ಯಶೋಧರೇನು ಹೇಳ್ತಾ ನೋಡಿ, ಇಂದು ಇರಾಗುವುದು ಇನ್ನೇನ ಮಾಡುವ, ನಿದ್ದೆಯಲ್ಲಿ ಮುಳುಗಲ್ನಾವ ಕನಸಿನ ಮೊಸಳೆ ಹಿಡಿಯುವುದೋ, ಇನ್ನೇನಿತೋ ತೊಳಲಬೇಕೋ ಎಂದು ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿಹವೆನಗಿ ನನ್ನನ್ನು ಧರಿಸಬೇಕು ಮಂಡಿ ಊರಿ ನಮಸ್ಕರಿಸುವಳು. ನೋಡಿ ಏನು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ ಇಲ್ಲಿ ಕವಿಗಳು. ಇಂದು ಇರಳಾಗೋದು, ಮತ್ತೆ ಇವತ್ತು ಅದೇ ರೀತಿ ಬೆಳಕಾಗೋದೆ, ಮಧ್ಯಾಹ್ನ ಆಗುತ್ತೆ ಮತ್ತು ರಾತ್ರಿ ಆಗುತ್ತೆ. ಕನಸನ್ನು ಕಂಡಂಥ ನನಗೆ ರಾತ್ರಿ ಕನಸು ಬಿದ್ದಾಗಿಂದ ಎಚ್ಚರವಾದಾಗಿಂದ ನನ್ನ ಮನಸ್ಸಿಗೆ ನನಗೆ ಸಮಾಧಾನ ಇಲ್ಲ, ನಾನು ಉಸಿರಿಲ್ಲ ಆದರೂ ಕೂಡ ನನಗೆ ಮತ್ತೆ ರಾತ್ರಿ ಆಗುತ್ತೆ, ಇನ್ನೇನು ಮಾಡಲಿ, ಮತ್ತೆ ನಾನು ಮಲಗಲೇಬೇಕು, ಯಥಾ ಪ್ರಕಾರ ನಾನು ಮಲಗಲೇಬೇಕು. ನಾನು ಮಲಗಿದಾಗ ಮತ್ತೆ ಯಾವ ಕನಸಿನ ಮೊಸಳೆ ಬಂದು ನನ್ನನ್ನು ಹಿಡಿಯುತ್ತೋ, ಮತ್ತು ಯಾವ ರೀತಿಯಾಗಿ ನನ್ನ ಕನಸು ಬೀಳುತ್ತೋ ಗೊತ್ತಿಲ್ಲ, ನಾನು ಯಾವ ರೀತಿಯಾಗಿ ತೊಳಲಾಟವನ್ನು ಅನುಭವಿಸ್ಬೇಕು ಅದೂ ಗೊತ್ತಿಲ್ಲ. ನನ್ನಲ್ಲಿರ್ತಕ್ಕಂತಹ ಚೇತನ ಶಕ್ತಿಯೆಲ್ಲ ಏನಾಗ್ಬಿಟ್ಟಿದೆ, ಕುಂದು ಹೋಗ್ಬಿಟ್ಟಿದೆ. ಆ ಭಯದ ಭೀತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ, ನೀವೇ ನಾನು ಹೇಗಾದರೂ ಮಾಡಿ ಕಾಪಾಡಬೇಕು ಅಂತೇಳಿ ತನ್ನ ಭಾವನೆಗೆ ಅವಳು ಮಂಡಿ ಊರಿ ಅಂದರೆ ಮೊಣಕಾಲು ಊರಿ ಕೆಳಗೆ ಮೊಣಕಾಲನ್ನು ಊರಿ ನಮಸ್ಕಾರವನ್ನು ಮಾಡ್ತಾರಲ್ವ, ಆ ರೀತಿ ನಮಸ್ಕಾರವನ್ನು ಮಾಡ್ತಾಳೆ. ಆಗ ಮಾವನಾದವರು ಏನು ಹೇಳ್ತಾರೆ ನೋಡಿ, ಏಳು ಅಮ್ಮಾಜಿ ನಿನ್ನ ದುಃಖವ ನಾನು ಕಾಣೆನೆ, ಏಳಮ್ಮ. ಯಶೋಧರ ಎದ್ದು ಕುಳಿತುಕೊಳ್ಳುವಳು. ನೀ ಭಲ್ಲೆಯಲ್ತೆ ನಿನ್ನಾನ್ಮ ಸನ್ಯಾಸವನ್ನು ಸ್ವೀಕರಿಸನು ಎಂದು ನೀ ಹೋಗಿ ಆತನನ್ನು ನೋಡುವುದು ಸರಿಯಪ್ಪುದೇ. ನೋಡಿ ಏಳು ಅಮ್ಮಾಜಿ ಅಂತ ಹೇಳ್ತಾನೆ ಅಂದರೆ, ಹೇಳಮ್ಮ ನಿನ್ನ ದುಃಖವನ್ನು ನಾನು ಕಾಣೇನೆ ಅಂದರೆ ನಿನ್ನ ದುಃಖ ಏನಂತೇಳಿ ನನಗೆ ಗೊತ್ತು. ಯಾಕಪ್ಪ ಅಂದರೆ ಪತಿ ಬಿಟ್ಟು ಹೋದಂತಹ ನಿನ್ನ ದುಃಖ ಏನು ಅಂತೇಳಿ ನಾನು ಚೆನ್ನಾಗಿ ಅರ್ಥಕೊಳ್ಳಬಲ್ಲೆ. ಹೇಳಮ್ಮ ಹೇಳು ಅಂತ ಹೇಳಿದಾಗ ಯಶೋಧರ ಏನು ಮಾಡ್ತಾಳೆ, ಮಂಡಿ ಊರಿ ನಮಸ್ಕಾರವನ್ನು ಮಾಡ್ತಾಳೆ, ಎದ್ದು ಅಲ್ಲಿ ಕುಳಿತುಕೊಳ್ತಾಳೆ. ನಿನ್ನ ಭಲ್ತೆಯನ್ನೇ ನಿನ್ನಾನ್ವ ಸನ್ಯಾಸವನ್ನು ಸ್ವೀಕರಿಸನು ಎಂದು ನೀ ಹೋಗಿ ಆತನ್ನು ನೋಡುವುದು ಸರಿಯಪ್ಪುದೇ. ನೋಡಿ ಏನು ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಲ್ವಾ, ನೀನು ಗಂಡ ಸನ್ಯಾಸಿ ಆಗಿರೋದ್ರೆ ಸನ್ಯಾಸೋತ್ಸವವನ್ನು ಸ್ವೀಕರಿಸುವುದು ನಿನಗೆ ಗೊತ್ತೇ ಇದೆ, ಹೌದಲ್ವಾ. ನೀನು ಸನ್ಯಾಸನ ಸ್ವೀಕರಿಸಿದಂತಹ ನಿನ್ನ ಗಂಡನನ್ನು ಹೋಗಿ ನೀನು ನೋಡ್ತೀನಿ ಅಂತ ಹೇಳ್ತಾರೆ, ಅದು ನಿನಗೆ ಸರಿ ಅನ್ನಿಸ್ತಾ ಇದೆ ನಮ್ಮ ಅಂಥೇಳಿ ಅವಳು ಏನು ಮಾಡ್ತಾಯಿದ್ದಾರೆ, ಆ ಯಶೋಧರೆಯನ್ನು ಮಾವ ಶುದ್ಧೋಧನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಆಗ ಯಶೋಧರೆ ಹೋಗಿ ಕೇಳುವೆನು ಏನು ಹೇಳ್ತಾಳೆ, ನಾನು ಹೋಗಿ ಅವಳನ್ನ ಕೇಳ್ತೀನಿ, ಯಾಕೆ ನಮ್ಮನ್ನು ಬಿಟ್ಟು ಹೋದೆ, ನೀನು ಯಾಕೆ ಸನ್ಯಾಸವನ್ನು ಸ್ವೀಕರಿಸಿದೆ ಅಂಥೇಳಿ ನಾನು ಕೇಳ್ತೀನಿ. ರಾಜ ಸನ್ಯಾಸಿ ಆದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರೋಧ. ನೋಡಿ ಯಾರು ಸನ್ಯಾಸಿತ್ವವನ್ನು ಸ್ವೀಕರಿಸ್ತಾರಲ್ಲ ಅವರು ತನ್ನ ಮಕ್ಕಳನ್ನು, ಹೆಂಡತಿ ಮಕ್ಕಳನ್ನು, ತನ್ನ ಕುಟುಂಬವನ್ನು ನೋಡು ಸಂಪ್ರದಾಯಕ್ಕೆ ವಿರೋಧ ಐತಿ. ಅಂಥದ್ರಲ್ಲಿ ನೀ ಸನ್ಯಾಸಿ ಆದವನು ಅದರ ಬಗ್ಗೆ ಎಲ್ಲವೂ ತಿಳ್ಕೊಂಡು ನೀನೇ ಹೋಗಿ ನಿನ್ನ ಗಂಡನನ್ನು ಹೋಗಿ ನೋಡ್ತೀನಿ, ನಾನು ಹೋಗಿ ಕೇಳ್ತೀನಿ, ಹೋಗಿ ಮದಸ್ತೀನಿ ಅಂತ ಹೇಳ್ತಿರಲ್ಲ, ಇದು ಸಂಪ್ರದಾಯಕ್ಕೆ ವಿರೋಧ ಐತಿ ಅಂಥೇಳಿ ತನ್ನ ಮಾವನಾದವನು ಶುದ್ಧೋಧನಾದವನು ತನ್ನ ಸೊಸೆ ಯಶೋಧರೆಗೆ ಹೇಳ್ತಾ ಇದ್ದಾನೆ. ಪೂರ್ವದಲ್ಲಿ ಗಾರ್ಗಿ ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿಯನು. ನಾನಂತೆ ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಸಾರಿದರೆ ನೋಡಿ ಸುಮಾರು ವರ್ಷಗಳ ಕಾಲ ಏನು ಪೂರ್ವಕಾಲ ಅಂತ ಕರಿತಿಲ್ಲ, ಅಲ್ಲಿ ಗಾರ್ಗಿ ಅನ್ನುವಂಥ ಒಬ್ಬ ಮಹಾನ್ ತಪಸ್ವಿ ಅವಳು ಏನು ಮಾಡಿದ್ಲು, ತನ್ನ ಗಂಡ ಸನ್ಯಾಸವನ್ನು ಸ್ವೀಕರಿಸಿದ ತಾನೂ ಕೂಡ ಸನ್ಯಾಸವನ್ನು ಸ್ವೀಕರಿಸಿ ಕಾನನಕ್ಕೆ ಹೋದ್ಲು. ಕಾನನ ಅಂದರೆ ಕಾಡಿಗೆ ಹೋದ್ಲು ಅನ್ನುವಂಥ ಒಂದು ಕಥೆಯನ್ನು, ಆ ಸ್ಟೋರಿಯನ್ನು ನಾನು
ಕೇಳ್ಪಟ್ಟಿದ್ದೀನಿ. ನಾನು ಕೂಡ ಅವರಂತೆ ಸನ್ಯಾಸವನ್ನು ಸ್ವೀಕರಿಸಿದಂಥ ನನ್ನ ಗಂಡನ ಜೊತೆ ಹೋಗ್ಬೇಕು, ನಾನು ಕೂಡ ಸನ್ಯಾಸವನ್ನು ಸ್ವೀಕರಿಸಿ ನಾನು ಹೋಗ್ತೀನಿ ಅಂಥೇಳಿ ಅವಳು ಹೇಳ್ತಾಳೆ. ಆಗ ಹೇಳ್ತಿರುವಂಥ ಸಂದರ್ಭದಲ್ಲಿ ಮಾವಯ್ಯ ರಾಜನಾಗಿರ್ತಂಥ ಶುದ್ಧೋಧನ ಏನು ಹೇಳ್ತಾನೆ ನೋಡಿ, ಈಗ ನೀನು ರೀತಿ ಸನ್ಯಾಸ ಅಲ್ಲವೇ, ಈಗ ನೀನು ಒಂದು ರೀತಿ ಜೀವನ ಮಾಡ್ತೇವೆ, ಗಂಡ ಬಿಟ್ಟು ಹೋದರೂ ಕೂಡ ಗಂಡನ ನೋವನ್ನು, ಗಂಡನ ಅಗಲಿಕೆಯನ್ನು ತಾಳಲಾಗದೆ, ಆಮೇಲೆ ಗಂಡ ಹೋದ ಹಾಗೆ ನಿನ್ನ ನಿಷ್ಕಲ್ಮಶ ಪ್ರೀತಿಯಿಂದ ಅದೇ ರೀತಿಯ ಗಂಡನ ಕೂಡ ಇನ್ನೂ ಅದೆಯಲ್ಲ, ನೀನು ಒಂದು ರೀತಿ ಸನ್ಯಾಸಿ ಜೀವನವೇ ಅಲ್ವಾ, ಸರಿಯಾಗಿ ನಿದ್ದೆ ಇಲ್ಲ, ಸರಿಯಾಗಿ ಊಟ ಇಲ್ಲ, ಯಾವಾಗಲೂ ಚಿಂತೆಯನ್ನು ಮಾಡ್ತಿರ್ತೀಯ, ಯಾವಾಗಲೂ ಯಾವುದಾದ್ರೂ ಒಂದು ದುಃಖದಲ್ಲಿ ಮುಗಿಯುತ್ತೆ, ಯಾವಾಗಲೂ ಒಂದು ಭಯದಲ್ಲಿ ನೀನು ತುಂಬ ವಿಲು ಅಂತ ಹಾಕಿರ್ತೀಯ. ನೀನು ಈಗ ಒಂದು ರೀತಿ ಸನ್ಯಾಸವನ್ನು ಸ್ವೀಕರಿಸಿದ್ದೇನೆ ಅಲ್ವಾ, ಇದು ಕೂಡ ಒಂದು ರೀತಿ ಸನ್ಯಾಸನೇ ಅಂತ ಹೇಳಿ ರಾಜನಾದವನು ತನ್ನ ಸೊಸೆಗೆ ಹೇಳ್ತಾ ಇದ್ದಾನೆ. ಯಶೋಧರನ್ನು ಹೇಳ್ತಾ ನೋಡಿ, ಆನ್ಮ ಸನ್ಯಾಸಿ ಆಗಿರನೆಂಬುದನ್ನು ನೆನೆವ ಸಾಧನೆಯ ವೇಷವಿದು. ಇಂದು ನಿಜದಲ್ಲಿ ನಾನು ಸನ್ಯಾಸ ಹೊಂದ್ಕೊಂಡು ಪತಿಯೆಡೆಗೆ ಸಾರಿದರೆ ನೋಡಿ, ಆತ ಸನ್ಯಾಸಿ ಆಗಿದ್ದಾನಂತ ಹೇಳಿ ಎಲ್ರಿಗೂ ಗೊತ್ತು, ಸಾಧನೆಯನ್ನು ಮಾಡಲಿಕ್ಕೆ ಹೋಗಿರುವುದು ಎಲ್ರಿಗೂ ಗೊತ್ತು. ಆದರೆ ಇನ್ನು ನಿಜವಾಗಿಯೂ ಕೂಡ ನಾನು ಸನ್ಯಾಸವನ್ನು ತೆಗೆದುಕೊಂಡು ನಾನು ಕೂಡ ಸನ್ಯಾಸ ದೀಕ್ಷೆಯನ್ನು ನಾನು ಕೂಡ ನನ್ನ ಪತಿ ಇದ್ದಲ್ಲಿ ಹೋಗ್ತೀನಿ ಅಂಥೇಳಿ ಪತಿಯೆಡೆಗೆ ಸಾರಿದರೆ ಅಂಥೇಳಿ ಯಶೋಧರೆ ಹೇಳ್ತಾ ಇದ್ದಾಳೆ. ನೋಡಿ ಮುಂದುವರಿದೇನಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಅವಳು ಹೋಗ್ತಾಳಾ ಇಲ್ವಾ ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಅಭ್ಯಾಸ ಮಾಡೋಣ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನೆಲ್ಲ ತರಗತಿಯನ್ನು ನೀವು ನೋಡ್ತಾ ಇರಿ, ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಗೆ ಏನು ತಿಳಿಲಿಲ್ಲ ಅಥವಾ ಏನು ತಿಳಿಸ್ಬೇಕು, ಏನು ಹೇಳಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಸಪೋರ್ಟ್ನಿಂದ ನಾನು ಮತ್ತಷ್ಟು ವಿಡಿಯೋ ಮಾಡಲಿಕ್ಕೆ, ನಾನು ಮತ್ತಷ್ಟು ತರಗತಿನ ಹೇಳಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ ನನ್ನ ತರಗತಿಗೆ ವಿರಾಮ ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.